ಮತ್ತು ಏನು ಸಮಾಚಾರ, ಹೇಗಿದ್ದಾರೆ ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ನಮ್ಮ ಶಿವಮೊಗ್ಗದ ಒನ್ ಆಫ್ ದ ಫೇಮಸ್ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಪೂಜೆ ಇದೆ. ಸೊ ಹಾಗಾಗಿ ನಾವು ಬಂದಿದ್ದೀನಿ ಇವತ್ತು. ಸೊ ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಎಲ್ಲ. ಆಲ್ಮೋಸ್ಟು ದೇವಸ್ಥಾನದಲ್ಲಿ ಕೆಲಸ ಆಗ್ತಿದೆ, ಆದರೂ ಕೂಡ ಸಿಕ್ಕಾಪಟ್ಟೆ ಜನ ಸೇರಿದ್ದಾರೆ. ಅದು ಏನಕ್ಕೆ ಸೇರಿದ್ದಾರೆ ಅನ್ನೋದನ್ನು ಆದಷ್ಟು ಬೇಗ ಹೇಳ್ತೀನಿ ನಿಮಗೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳಿ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಶಿವಮೊಗ್ಗದಿಂದ ಹೊರಗಡೆ ಇದ್ದವರು ನೋಡಿಲ್ಲ ಅಂದರೆ ಇಲ್ಲೇ ನೋಡ್ಕೊಬಿಡಿ. ಒನ್ ಆಫ್ ದಿ ಮೋಸ್ಟ್ ಹಳೆಯ ದೇವಸ್ಥಾನ, 800 ರಿಂದ 900 ವರ್ಷ ಹಳೆಯ ಇತಿಹಾಸ ಇರುವಂಥ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇಷ್ಟು ಜನ ಸೇರಿದ್ದಾರೆ ಅಂತ ಹೇಳಿದರೆ ಮೇನ್ ರೀಸನ್ ಬಂದು ಇವತ್ತು ಏನು ವಿಶೇಷತೆ ಅಂತ ಹೇಳಿದ್ರೆ ಶ್ರೀರಂಗ ಪಾದಯಾತ್ರೆ ಅಂತ ಮಾಡ್ತಾರೆ. ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸ್ವಾಮಿಯ ಪಾದಿಕೆ ಏನಿದೆ ಅದನ್ನು ತೊಗೊಂಡು ಹೋಗಿ ಎಲ್ಲರೂ ಬರೀ ಕಾಲಲ್ಲಿ ಪಾದಯಾತ್ರೆ ಮಾಡಿಕೊಂಡು ಸುಮಾರು ಪಿಳ್ಳಂಗಿರಿ ಹತ್ರ ಇರುವಂಥ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿನೂ ತುಂಬ ಚೆನ್ನಾಗಿರುತ್ತೆ. ಮುಂದೆ ತೋರಿಸ್ತೀನಿ, ನಿಮಗೊಬ್ಬರು ಪರಿಚಯ ಮಾಡಿಕೊಡ್ತೀನಿ ಬನ್ನಿ. ಇವ್ರ ಹೆಸರು ವಿಶ್ವತ್ ಶರ್ಮಾ ಅಂತ ಹೇಳಿ. ಅರೌಂಡ್ ಶಿವಮೊಗ್ಗ ಅಂತ ಒಂದು ಪೇಜ್ ಇದೆ. ಆಮೇಲೆ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಪೇಜ್ ಕೂಡ ಇವರೇ ನೋಡ್ಕೊಳೋದು. ನಮ್ಮ ಶಿವಮೊಗ್ಗದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಷ್ಟು ಚೆನ್ನಾಗಿರುವಂಥ ಸಿನಿಮ್ಯಾಟಿಕ್ ವಿಡಿಯೋ ಮಾಡೋದು ಇವರೇ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಿ ಮಾಡ್ತಾರೆ. ಆದಮೇಲೆ ಈಗೇನು ನೋಡ್ತಾ ಇದ್ದೀರ ನೀವು, ಸ್ವಾಮಿಯ ಪಾದಿಕೆ ಇದು. ಇಲ್ಲಿಂದ ಈ ಪಾದಿಕೆಯನ್ನು ತಲೆ ಮೇಲೆ ಹೊತ್ಕೊಂಡು ಎಲ್ಲರೂ ಸೇರಿಕೊಂಡು ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ. ನೋಡ್ಬೋದು ಅಣ್ಣ ಫುಲ್ಲು ಬ್ಯುಸಿ ಆಗಿದ್ದಾರೆ. ಸೊ ಬನ್ನಿ, ಈ ಎಪಿಸೋಡ್ನ ನೀವು ಕಂಪ್ಲೀಟಾಗಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಾವು ಬ್ಲಾಗರ್ಸ್ಗಳು ಯಾವ ಥರ ವೀಡಿಯೋಸ್ ಮಾಡ್ತೀವಿ, ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಎಕ್ಸಾಂಪಲ್ ನೋಡ್ಬೋದು, ಅಣ್ಣ ಎಲ್ಲಿ ಕೂತಿಯಾರ ಅಂತ ಕಾಣಿಸ್ತಿದೆಯಾ? ಸೊ ಈಗ ಆ್ಯಕ್ಚುಲಿ ತುಂಬ ಮುಂದೆ ಹೋಗ್ಬಿಟ್ಟಿದೆ. ಇವಾಗ ವಿಷುತಣ ಎಲ್ಲೋದ್ರೂ ಗೊತ್ತಿಲ್ಲ. ಒಂದು ಶಾರ್ಟ್ ಸಿಗುತ್ತೆ, ನೋಡೋಣ ಬನ್ನಿ. ಅವ್ರ ಗಾಡಿ ಎಲ್ಲಿಟ್ಟಿದ್ದೀರಿ ಅಂತಲೂ ಗೊತ್ತಿಲ್ಲ ಅವರು. ಇಲ್ಲಾಂದರೆ ಏನಾದರೂ ಮಾಡ್ಬೋದಿತ್ತು. ಕಾಪಟೆ ಜನ, 25ನೇ ವರ್ಷದ್ದು ಪಾದಯಾತ್ರೆ. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನ ಸೇರ್ತಾರೆ ಅಂತ ಹೇಳಿ. ಅಣ್ಣಯ್ಯ ಅಣ್ಣಯ್ಯ ಎಲ್ಲೋದೆ. ನಿಜಮೇಲೆ ಒಂದು ಶಾರ್ಟ್ ತೊಗೊಬೇಕು ಅಂತ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಮನುಷ್ಯರಿಂದ ತೊಗೊಬೇಕಂತ ಹೇಳಿದ್ರು. ನೋಡೋಣ ಬನ್ನಿ ಹೆಂಗೆ ಆಗುತ್ತೆ. ನಾವು ಅಂದ್ಕೊಂಡಂಗೆ ದೇವರನ್ನ ವೀಡಿಯೋಗಳು ಆಗೋದೇ ಇಲ್ಲ ಗುರು. ಇದು ಫಸ್ಟ್ ಟೈಮ್ ಅಂತ ಅಲ್ಲ, ಆಗೋದೇ ಇಲ್ಲ. ನಾವು ನೆನ್ನೆಲ್ಲ ಮಾತಾಡ್ಕೊಂಡ್ವಿ, ಹಿಂಗೆ ತೆಗಿಬೇಕು, ಹಂಗೆ ತೆಗಿಬೇಕು, ಆ ಥರ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಎಲ್ಲ ಬಿಟ್ರಿ ಇವರು. ಆದರೂ ಬೆಳಗ್ಗೆ ಹೊತ್ತು ನಮ್ಮ ಶಿವಮೊಗ್ಗ ಸೂಪರಾಗಿ ಕಾಣತ್ತಲ್ಲ. ಎಲ್ಲ ಬಿಟ್ರಪ್ಪ, ಗೊತ್ತಾಗ್ತಾನೆ ಇಲ್ಲ. ಬರ್ರಿ, ಕುರ್ರಿ ಬೇಗ. ಹೋಗ್ಲಾ? ತಿರುಗಿರಿ ಬೇಗ, ಇಳಿದು ಹತ್ತಿರ ಬೇಗ.
ಎಷ್ಟು ತುಂಬ ಜನ ಇದ್ದಾರೆ ಗುರು, ಅದು ಫುಲ್ಲು ಪ್ಯಾಕಾಗಿ. ಸೊ ನೋಡ್ತಾ ಇದ್ದೀರಾ ಅಂತ ಅನ್ಕೊತೀನಿ, ಹೋಪ್ ಎಲ್ಲ ರೆಕಾರ್ಡ್ ಆಗ್ತಿರ್ಬೋದು ಅಂತ ಅನ್ಕೊತೀನಿ. ಸಖತ್ ಜನ. ಸೊ ನಾನು ಹೇಳ್ದಂಗೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ. ಹೋಗೋಣ ಬನ್ನಿ ನಾವು ಇವಾಗ. ಸ್ವಲ್ಪ ರಶ್ ಇದೆ. ಎಲ್ಲೋದ್ರಪ್ಪ ಅವ್ರ ಕೈಗೆ ಸಿಗಲ್ಲ. ಎಲ್ಲೋದ್ರಪ್ಪ ಅವರು ಎಲ್ಲೆಲ್ಲಂತ ಹುಡ್ಕೋದು ಗುರು ಅವರಿಗೆ. ವಿಡಿಯೋ ಅಂತ ಬಂದೆ ರಾಕ್ಷಸ ಮನುಷ್ಯ. ಅಯ್ಯೋ ಬರ್ರಿ ಬೇಗ. ವಿಡಿಯೋ ಅಂತ ಬಂದೆ ರಾಕ್ಷಸ ಅಲ್ಲ ನೀವು, ಯಾರನ್ನು ನೋಡಲ್ಲ, ಯಾರನ್ನೂ ಬಿಡಲ್ಲ. ಹಾಂ ಸೊ ಇವ್ರು ಯಾರು ನೋಡ್ತಾ ಇದ್ದೀರಲ್ಲ, ಇವ್ರ ಹೆಸರು ಒಂದು ವಿಶ್ರುತ್ ಶರ್ಮಾ ಅಂತ ಹೇಳಿ. ಅರೌಂಡ್ ಶಿವಮೊಗ್ಗ ಅಂತ ಪೇಜ್ ಇದೆ, ಆಲ್ಮೋಸ್ಟ್ ನೀವು ನೋಡಿರ್ತೀರ, ತುಂಬ ಹಳೆಬ್ರು. ಸೊ ನೋಡಿದ್ರಿ ಅವ್ರು ಯಾವ ಥರ ಕೆಲಸ ಮಾಡ್ತಾಯಿರಂತ ಹೇಳಿ. ಸೊ ಈಗ ಬನ್ನಿ ಅಲ್ಲಿಗೆ ಹೋಗೋಣ. ಸೊ ನೋಡೋಣ ಯಾವ ಥರ ಇದೆ ಅಂತ. ಆ್ಯಕ್ಚುಲಿ 25ನೇ ವರ್ಷದ ನನಗೂ ಗೊತ್ತಿಲ್ಲ ಹೆಂಗೆ ಮಾಡ್ತಾರೋ ಏನೇನು ಬಿಡ್ತಾರೋ ಅಂತ ಹೇಳಿ. ಇಲ್ಲಿ ನೋಡಿ ವಾಲ್ಗದವರು ಹೋಗ್ತಾರೆ, ಬಾರಿಸ್ಕೊಂಡು ಹೋಗೋಕೆ ಹೇಳ್ಬೇಕಿತ್ತು ಇವರಿಗೆ, ಚೆನ್ನಾಗಿರೋದ ಅಂತ. ಆ್ಯಕ್ಚುಲಿ ಕೋಟೆ ಶ್ರೀ ಆಂಜನೇಯ ದೇವಸ್ಥಾನದಿಂದ ಪಿಳ್ಳಂಗಿರಿ ಅಂತ ದೇವಸ್ಥಾನ. ಸೊ ನಾನು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಒಂದು 500-600 ಜನ ಇದ್ದಾರೆ ಅಪ್ಪ ನನಗೆ ಗೊತ್ತಿರೋ ಪ್ರಕಾರ. ಸೊ ನೋಡ್ಬೋದು ನೀವು. ಆ್ಯಕ್ಚುಲಿ ಅಲ್ಲಿ ಸ್ಟಾರ್ಟಿಂಗಿಂದನೂ ಜನ ಇದ್ದೇ ಇದ್ದಾರೆ. ಯಾವುದ್ಯಾವುದೋ ರೋಡಿಂದ ನಾನು ಸೈಕಲ್ ಓಡಿಸ್ದಂಗೆ ಓಡಿಸ್ತಾ ಇದ್ದೀನಿ ಗಾಡಿ ಇವ್ರ ಕಡೆಯಿಂದ. ಅಯ್ಯೋ ದೇವ್ರೆ. ಸೊ ನಾನು ಏನು ತೋರಿಸ್ಬೇಕಂತ ಟ್ರೈ ಮಾಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ. ಸೊ ಬ್ಲಾಗರ್ಸ್ಗಳು ನೀವು ಅನ್ಕೊಂತೀರ ಏನಪ್ಪ ಬರ್ತಾರೆ ವಿಡಿಯೋ ಮಾಡ್ತಾರೆ ಅಂತ. ಸೊ ಅವ್ರಿಗೆಲ್ಲ ಕಷ್ಟನ ಸೊ ತೋರ್ಸೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೋಡ್ಬೋದು ನಾವು ಯಾವ ಥರ ಒಂದು ನಿಮಿಷದ ವೀಡಿಯೋಗೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಅನ್ಕೊತೀನಿ. ನಾವು ಗಾಡಿ ಯಾತ್ರೆ ಮಾಡ್ತಾಯಿದ್ವಿ. ಫ್ಲೈಓವರ್ ಇಲ್ಲದೆ ಬರ್ಬೋದಿತ್ತಪ್ಪ, ಇವ್ರು ಯಾಕಂಗೆ ಮಾಡಿದ್ರಪ್ಪ ಇವರು. ಆ್ಯಕ್ಚುಲಿ ತಲೆಗಳು ಓಡಲ್ಲ ಈ ಟೈಮಲ್ಲಿ, ಏನು ಮಾಡೋಕ್ಕಾಗಲ್ಲ, ಅದು ಕಾಮನ್. ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ ದಾರಿ ಬಿಡಿ. ಭಾರಿ ಬೈಕೊಂತಿರ್ತಾರೆ ಜನ ಇವಾಗ. ದೇವ್ರ ಹತ್ರ ಇದ್ದಾರೆ. ಓ ಮೆಲ್ಲಕ್ಕೆ ಗುರು ಆಯಿತು. ಅಯ್ಯೋ ದೇವ್ರೆ. ನೋಡಿ ಈ ಥರ ಜನ. ನಾವು ಪಾದಯಾತ್ರೆ ಮಾಡ್ತಿಲ್ಲ, ಗಾಡಿ ಯಾತ್ರೆ ಮಾಡ್ತಿದ್ದೀವ ಅಂತ. ಹಾಂ ಅಲ್ಲೆಲ್ಲರೂ ಫೋನ್ ನೋಡ್ಬಿಟ್ಟು ಬ್ಲಾಗರಿಗೆ ಜಾಗ ಬಿಡ್ರಿ ಬ್ಲಾಗರ್. ತುಂಬ ಫಾಸ್ಟ್ ಇದ್ದಾರೆ ಅವರು. ಬೇರೆನಾ? ಬನ್ನಿ ಪಾನ್ಕನ ಏನೋ ಕೊಡ್ತಾವ್ರೆ, ಕುಟ್ಕೊಂಬಂದ್ಬಿಡೋಣ. ಏನು ಪಾನ್ಕನ ಟೀನ ಅದು? ಹಾಂ. ಸೊ ಇಲ್ಲಿ ದಾರಿಯಲ್ಲಿ ಹೋಗೋರಿಗೆ ಇದು ಕೊಡ್ತಿದ್ದಾರಲ್ಲ ಇಲ್ಲಿ ಪಾನ್ಕ ಮತ್ತು ಬಿಸ್ಕೆಟು, ಟೀ, ಕಾಫಿ. ಸೊ ನೋಡ್ಬೋದು ಇವಾಗ. ಯಾವ ದೇವಸ್ಥಾನ ಇದು ನನಗೂ ಐಡಿಯಾ ಇಲ್ಲ. ಸೊ ಅದಕ್ಕೆ ಕೇಳೋಣ ಬನ್ನಿ. ದಯವಿಟ್ಟು ಈ ಕಡೆ ಬರಬೇಕು, ಜನ ಬರ್ತಾರೆ ಈ ಕಡೆ. ತೊಳ್ತೀನಿ. ನೋಡ್ರಿ ನಮ್ಮ ಶಿವಮೊಗ್ಗ ಸುಮ್ಮನೆ ಸ್ವರ್ಗ ಅಂತ ಹೇಳಲ್ಲ. ನೋಡ್ರಿ ಹೆಂಗಿದೆ ವೆದರ್, ನೋಡ್ರಿ ಹೆಂಗಿದೆ, ಸಕ್ಕತ್ತಾಗಿದೆ. ಬೆಳಗ್ಗೆ ಟೈಮ್ ಇವಾಗ 7:30 ಆಗಿದೆ ಅಂತ ಅನ್ಕೊತೀನಿ. ಇದು ಲೊಕೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಅರೌಂಡ್ ಶಿವಮೊಗ್ಗ ಫಾಲೋ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಅಪ್ಡೇಟ್ ಬರುತ್ತೆ. ನೋಡ್ಬೋದು ಬ್ರೋ, ನೆಕ್ಸ್ಟ್ ಲೆವೆಲ್ ವೀಡಿಯೋ ಮಾಡ್ತಿದ್ದಾರೆ. ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಮಾಡ್ಕೊಳ್ಳಿ. ಸೊ ಏನ್ರಿ ಇದು ವೆದರು ಕ್ರೇಜಿ ಆಗಿದೆ ಮಾತ್ರ.
ನನ್ನನ್ನು ಬಿಟ್ಟು ಹೋಗಿದ್ದಾರೆ ವಿಶ್ರುತನ. ಸೊ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ, ನೋಡ್ಬೇಕು ಇವಾಗ. ನನ್ನ ಆಶೀರ್ವಾದ ತೊಗೊಂಬಿಡಿ ದೇವರಿದ್ದು. ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವ್ರೆ. ನೋಡ್ರಿ ಇಲ್ಲಿ, ನೋಡ್ರಿ ಇಲ್ಲಿ ಮನುಷ್ಯ, ನೋಡ್ರಿ ಇಲ್ಲಿ ಹೆಂಗೆ, ಇಲ್ಲಿ ನೋಡ್ರಿ ಇಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೀವಿ. ಯಾವ ಥರ ಫೆಸಿಲಿಟೀಸ್ ಮಾಡಿದ್ದಾರೆ ಅಂತ ನೋಡ್ರಿ, ಹೆಂಗೆ ಬಿಟ್ಟು ಹೋಗಿದ್ದಾರೆ ನೋಡ್ರಿ. ನನಗೆ ಆ ಕಡೆ ಬಾ ಅಂತ ಅಂದರು, ನಾನು ಈ ಕಡೆ ಮೌಂಟ್ ಮಾಡ್ಕೊಂಡು ಬರೋದಕ್ಕೆ ಮನುಷ್ಯ ಇಲ್ಲವೇ ಇಲ್ಲ. ಈಗೆಲ್ಲ ಹೋಗ್ಬಿಟ್ಟವ್ರೆ. ನನಗೆ ನೀಟಾಗಿ ಗೊತ್ತಿಲ್ಲ, ಪಿಳ್ಳಂಗೇರಿ ಗೊತ್ತು, ಬಟ್ ಅಲ್ಲಿ ಎಲ್ಲಿ ಏನು ಸರಿಯಾಗಿ ಗೊತ್ತಿಲ್ಲ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಳ್ಳೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು, ಎಲ್ಲ ಕಡೆ ಪೊಲೀಸರು ವೆಹಿಕಲ್ಸ್ನ ಕ್ಲಿಯರ್ ಮಾಡ್ತಾಯಿದ್ದಾರೆ. ರಿಯಲಿ ಅಪ್ರಿಷಿಯೇಟೆಡ್ ದ ವರ್ಕ್. ನೋಡಿ, ದಾರಿಯಲ್ಲೆಲ್ಲರೂ ಅಲ್ಲಿ ಹಾಲು ಕೊಟ್ಟರು, ಇಲ್ಲಿ ಇದನ್ನು ಕೊಡ್ತಾಯಿದ್ದಾರೆ. ಏನಂತ ಹೇಳಿದ್ರೆ ಚಾಕ್ಲೇಟ್ಸ್ಗಳಾಗಿರ್ಬೋದು, ಸಣ್ಣ ಪುಟ್ಟ ಟ್ರೀಟ್ಗಳು ನಡ್ಕೊಂಡು ಹೋಗ್ತಾ ಇರೋರಿಗೆ ಅಲ್ಲಿರೋ ಲೋಕಲ್ಸ್ಗಳು ಕೊಡ್ತಾಯಿದ್ದಾರೆ. ಸೊ ಇದು ಭಕ್ತಿ ಅಂತ ಹೇಳ್ಬೋದಲ್ವಾ. ವಿಶ್ರುತನೊಂದು ಪೇಜ್ ನೋಡಲೇಬೇಕು. ಅಮೇಝಿಂಗ್ ಸಿನಿಮ್ಯಾಟೋಗ್ರಫಿ. ಆ್ಯಕ್ಚುಲಿ ನಮ್ಮ ಶಿವಮೊಗ್ಗದಲ್ಲಿ ಆ್ಯಕ್ಚುಲಿ ಯಾರು ಮಾಡಲ್ಲ ಅಂತ ಅಂದ್ಕೊತೀನಿ. ಕ್ರೇಜಿ. ಡ್ರೋನ್ ಒಂದಿಲ್ಲ ಅಷ್ಟೇ ಆ್ಯಕ್ಚುಲಿ, ಅದಿದ್ಬಿಟ್ರೆ ಇನ್ನೂ ಹಬ್ಬ ಮಾಡಿಬಿಡೋರೇನಪ್ಪ. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವರ ಪೇಜ್ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು ನೀವು. ಅರೌಂಡ್ ಶಿವಮೊಗ್ಗ ಅಂತೇಳಿದೆ. ನಮ್ಮ ಶಿವಮೊಗ್ಗದಲ್ಲಿ ಆ್ಯಕ್ಚುಲಿ ಒಂದು 2-3 ಇಯರ್ಸ್ ಬ್ಯಾಕು ಬ್ಲಾಗರ್ಸ್ಗಳು ಇರಲಿಲ್ಲ ಆ್ಯಕ್ಚುಲಿ, ಹೇಳ್ಬೇಕಂತ ಹೇಳಿದ್ರೆ. ನನಗೆ ಗೊತ್ತಿರೋ ಪ್ರಕಾರ ಅರೌಂಡ್ ಶಿವಮೊಗ್ಗ, ಫುಡ್ಡಿ ಸ್ಯಾಂಡಿ ಶಿವಮೊಗ್ಗ, ಆಮೇಲೆ KF14 ಟ್ರಾಲು. ಸೊ ಆ ರೀತಿಯಾದ ಅವಾಗ ನಾನು ಎಂಟ್ರಿ ಕೊಟ್ಟೆ KF14 ಆನ್ ವೀಲ್ಸ್ ಅಂತ ಮಾಡಿದಾಗ. ಸೊ ಅವಾಗಲಿಂದನೂ ನನಗೆ ಬ್ಲಾಗರ್ಸಲ್ಲಿ ಫಸ್ಟ್ ಪರಿಚಯ ಆಗಿದ್ದು ವಿಶ್ರುತ್ ಅವರು. ಸೊ ಅಮೇಝಿಂಗ್ ಪರ್ಸನ್ ಆ್ಯಕ್ಚುಲಿ. ತುಂಬ ಖುಷಿ ಆಗುತ್ತೆ ಅವರಿಗೆ, ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ. ಆ್ಯಕ್ಚುಲಿ ತುಂಬಾ ಕಲಿಸ್ತಾರೆ, ಕಾಮಿಡಿ ಮಾಡಿಕೊಂಡು ಎಲ್ಲರ ಹತ್ರನೂ ಅದೇ ರೀತಿಯಾಗಿರ್ತಾರೆ. ಅದು ನನಗೆ ಆ ಗುಣ ತುಂಬಾ ಇಷ್ಟ ಆಗುತ್ತೆ. ಈಗ ಬಂದಿದ್ದೀವಿ ದೇವರು ಅಂತ ಜಾಗಕ್ಕೆ. ನೋಡ್ಬೋದು ಎಷ್ಟು ಪೀಸ್ ಆಗಿದೆ ಅಂದರೆ ಜಾಗ, ತುಂಬ ಚೆನ್ನಾಗಿದೆ. ಇನ್ಸ್ಟಾಗ್ರಾಮ್ ಬಿಡ್ರಿ, ಮಾತಾಡ್ರಿ. ಇಲ್ಲಿ ಫ್ರಾಂಕ್ಲಿನ್ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದಾರೆ ಅಣ್ಣ, ಕಾಣಿಸ್ತಿಲ್ಲ ಅನ್ಸುತ್ತೆ. ಬನ್ನಿ ಹೋಗೋಣ ದೇವಸ್ಥಾನಕ್ಕೆ. ಗುಡ್ಡದ ಮೇಲಿದೆ ದೇವಸ್ಥಾನ ಆ್ಯಕ್ಚುಲಿ. ಗೋವಿಂದನ ಪಾದಕ್ಕೆ ಗೋವಿಂದ, ಗೋವಿಂದನ ಪಾದಕ್ಕೆ ಗೋವಿಂದ.